ನಾಗಮಂಗಲ ಪಟ್ಟಣದಲ್ಲಿರುವ ಬಬ್ರುವಾಹನನ ಕಾಲದಲ್ಲಿ ನಿರ್ಮಾಣವಾಗಿರುವ ಶ್ರೀ ಯೋಗ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವವು ಎಂದಿನಂತೆ ವೈಭವವಾಗಿ ವೈಖಾನಸ ಆಗಮನದಲ್ಲಿ ನೆರವೇರಿತು. ಮುಂಜಾನೆಯೇ ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಸರತಿ ಸಾಲಿನಲ್ಲಿ ನಿಂತು ಪಡೆದು ಪುನೀತರಾದರು. 10 ಗಂಟೆಗೆ ಸರಿಯಾಗಿ ಹಲವಾರು ವರ್ಷಗಳಿಂದ ಬ್ರಾಹ್ಮಣ ಸಮಾಜದ ದಾಸಪ್ಪನವರ ಕುಟುಂಬದಿಂದ ಅನುಚಾನವಾಗಿ ನಡೆದುಕೊಂಡು ಬಂದ ಯಾತ್ರಾಧಾನದೊಂದಿಗೆ ದೇವಾಲಯದೊಳಗಿನ ಪ್ರಾಕಾರೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ವಿವಿಧ ಹೂಗಳಿಂದ ಅಲಂಕೃತಗೊಂಡು ಶ್ರೀದೇವಿ ಭೂದೇವಿಯರೊಂದಿಗಿನ ಆಸೀನರಾಗಿದ್ದ ಶ್ರೀ ಯೋಗ ನರಸಿಂಹನಿಗೆ ಸುದರ್ಶನ ನರಸಿಂಹ ಮತ್ತು ಆಂಜನೇಯ ತ್ರಿಪುರ ಸುಂದರಿ ದೇವಾಲಯದ ಮುಂದೆ ಮಂಟಪೋತ್ಸವವನ್ನು ನಡೆಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಾದಸ್ವರದೊಂದಿಗೆ ಮತ್ತು ಪೂರ್ಣಕುಂಭ ಕಲಶದೊಂದಿಗೆ ರಥದ ಮೇಲೆ ಕೂಡಿಸಿ ಮುಜರಾಯಿ ಅಧಿಕಾರಿಗಳಿಂದ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ನೆರೆದಿದ್ದ ಸಾವಿರಾರು ಭಕ್ತಾದಿಗಳು ಭಕ್ತಿ ಭಾವದಿಂದ ರಥವನ್ನು ಎಳೆದು ಧನ್ಯರಾದರು. ರಥವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಪಟ್ಟಣದ ವಿಪ್ರ ವೇದ ಪಂಡಿತರಾದ ನಟರಾಜು ಹೊಯ್ಸಳ ಮುರುಳಿ, ನಂಜುಂಡಭಟ್ಟ ಸುಬ್ಬರಾಮ ಮುಂತಾದ ವೇದ ವಿದ್ಯಾರ್ಥಿಗಳಿಂದ ಅರುಣ ಪಾರಾಯಣವನ್ನು ಏರ್ಪಡಿಸಲಾಗಿತ್ತು. ದೇವಾಲಯದ ಚಂದ್ರು ಮಂಜುನಾಥ್ರವರ ಮುಂದಾಳತ್ವದಲ್ಲಿ ಭಕ್ತಾದಿಗಳಿಗೆ ಒಕ್ಕಲಿಗ ಸಮುದಾಯದ ಭವನದಲ್ಲಿ ಮತ್ತು ಹೊರಗಿನಿಂದ ಬಂದ ವಿಪ್ರ ಬಾಂಧವರಿಗೆ ತಾಲೂಕು ಬ್ರಾಹ್ಮಣ ಸಮಾಜದಿಂದ ಅಧ್ಯಕ್ಷ ಮಂಜುನಾಥ್, ಗೋಪಾಲಕೃಷ್ಣ, ಸತೀಶ್ ಅವರ ಮುಂದಾಳತ್ವದಲ್ಲಿ ಸುವಾಸಿನಿಯರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ವೈಖಾನಸ ಆಗಮನದಲ್ಲಿ ಆಗಮಿಕ ಸಂತೋಷ್ ಮತ್ತು ಜನಾರ್ದನರವರಿಂದ ರಥ ಪ್ರತಿಷ್ಠೆ ಮತ್ತು ರಥ ಬಲಿಯೊಂದಿಗೆ ಪೂಜೆಗಳು ಪ್ರಾರಂಭಗೊಂಡವು.